Hello energetic and enthusiastic students, ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel and the batch Yatharth. So we are in a second chapter is matter around us pure. So previous class ನಲ್ಲಿ ನಾವು ಏನನ್ನ ಓದಿದ್ವಿ ಅಂತ ಹೇಳಿ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. We learnt about chemical classification of a matter. First chapter ನಲ್ಲಿ physical, second chapter ನಲ್ಲಿ chemical ನಲ್ಲಿ two types ಇರುತ್ತೆ, pure substance and mixtures. Pure substance ಅಲ್ಲಿ ಮತ್ತೆ elements ಹಾಗೂ compounds ಇರುತ್ತೆ, but we did not study about compounds in the previous class. We only focused on elements part. Elements ಅನ್ನ further ಹೇಗೆ classify ಮಾಡಬಹುದು, metals, non metals, metalloid ಅಂತ ಹೇಳಿ classify ಮಾಡಬಹುದು. ಕರೆಕ್ಟಾ? ಹಾಗಾದ್ರೆ ಈ ಕ್ಲಾಸ್ ನಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಇದು ಒಂದು ಫಾರ್ಮೆಟ್ ಕಲ್ತ್ವಿ. ದ ಸೆಕೆಂಡ್ ಫಾರ್ಮ್ಯಾಟ್ ಇಸ್ ಏನು ಅಂದ್ರೆ ಸೆಕೆಂಡ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಏನ್ ಕರಿತೀವಿ, ಕಂಪೌಂಡ್ಸ್. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಆಗಿ ತಿಳ್ಕೊಳ್ಳೋಣ. ಬಿಕಾಸ್ ಕಂಪೌಂಡ್ಸ್ ಅಂತ ಹೇಳೋ ವರ್ಡ್ ತುಂಬಾ ಕಡೆ ಯೂಸ್ ಮಾಡ್ತೀವಿ ನಾವು. ಇನ್ನ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲೆಲ್ಲ ಕೆಮಿಕಲ್ ಕಂಪೌಂಡ್ಸ್, ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳಿ ಹೇಳ್ತಾನೆ ಹೋಗ್ತೀವಲ್ವಾ. ಹಾಗಾಗಿ ನಮಗೆ ಗೊತ್ತಿರಬೇಕು ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು, ಅದ್ರದ್ದು ಆಕ್ಚುಯಲ್ ಮೀನಿಂಗ್ ಏನು ಅಂತ ಹೇಳಿ. ಸೊ ಈ ಕ್ಲಾಸ್ ನಲ್ಲಿ ಕಂಪೌಂಡ್ಸ್ ಡೆಫಿನಿಷನ್, ಕಂಪೌಂಡ್ಸ್ ಕ್ಲಾಸಿಫಿಕೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್ ಬಗ್ಗೆ ನಾವೇನ್ ಮಾಡ್ತೀವಿ ಡೀಟೇಲಿಂಗ್ ಆಗಿ ತಿಳಿತಾ ಹೋಗ್ತೇವೆ. ಓಕೆ, ಸೊ ಫಸ್ಟ್ ವಿಲ್ ಬಿಗಿನ್ ವಿತ್ ಕಂಪೌಂಡ್ಸ್ ಡೆಫಿನಿಷನ್. ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು, ಅದೊಂದು ಪ್ಯೂರ್ ಸಬ್ಸ್ಟೆನ್ಸ್ ಟೈಪ್. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಕಂಪೌಂಡ್ಸ್ ಆರ್ ನಥಿಂಗ್ ಬಟ್ ಅ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ಆ ಥರನೂ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ two or more elements. For example, ಈಗ H2O is a pure substance, carbon dioxide is a pure substance. ಕರೆಕ್ಟಾ? ಸೊ ಈ ಎರಡು ಸಬ್ಸ್ಟೆನ್ಸ್ ನೀವು ತೆಗೆದು ನೋಡಿದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2, ಪ್ಲಸ್ ಆಕ್ಸಿಜನ್ ಎಷ್ಟಿದೆ, 1. ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಏನಾಗಿದೆ, ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈಂಡ್ ಆಗಿದೆ. ಕಾರ್ಬನ್ ಒಂದಿದೆ, 2 ಆಕ್ಸಿಜನ್ ಇದೆ. ಸೊ ಈ ಒಂದು ಸಬ್ಸ್ಟೆನ್ಸ್ ಅನ್ನ, ಆ ಒಂದು ಕೆಮಿಕಲ್ ಒಂದು ರೆಪ್ರೆಸೆಂಟೇಷನ್ ಅನ್ನ ನಾನು ಕಂಪೌಂಡ್ ಅಂತ ಹೇಳಿ ಯಾಕೆ ಕರಿತೀನಿ, ಕಂಪೌಂಡ್ ಇಸ್ ದಿ ಅಗ್ರಿಗೇಷನ್ ಆಫ್ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್. where you can see that I call it as compound because it has 2 or more elements that are combined chemically. ಸುಮ್ಮನೆ ಮಿಕ್ಸ್ಡ್ ಆಗಿಲ್ಲ, ಕೆಮಿಕಲಿ ಕಂಬೈಂಡ್ ಆಗಿದೆ ಇನ್ ಅ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್. ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ನಲ್ಲಿ ಕಂಬೈಂಡ್ ಆಗಿದೆ ಅಂತ ಹೇಳಿ. ಸೊ ಈ ಕಂಪೌಂಡ್ಸ್ ಅನ್ನ ನಾವು 2 ವೇ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ 2 ಫಾರ್ಮ್ಸ್ ನಲ್ಲಿ ನಾವು ಏನ್ ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ಜನರಲ್ ಬೇಸಿಸ್. ಆಯ್ತಾ? ನಾವು ರಿಯಾಕ್ಷನ್ಸ್ ನಲ್ಲಿ ಜಾಸ್ತಿ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ನ ಬರೀತಾ ಹೋಗ್ತೀವಿ. ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ ಅಂತ ಹೇಳಿ ಬರುತ್ತೆ ನಿಮಗೆ 10th ಸ್ಟ್ಯಾಂಡರ್ಡ್ ನಲ್ಲಿ, ಅಲ್ಲಿ ಸ್ವಲ್ಪ ಜಾಸ್ತಿ ನೀವು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಯೂಸ್ ಮಾಡ್ತೀರಾ. ಹಾಗಾದ್ರೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ಏನಿದು ಇನ್ಆರ್ಗ್ಯಾನಿಕ್ ಅಂತ ಹೇಳೋದು ಅಂತ ಹೇಳಿ ಕೇಳೋಣ. ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್, ಅಥವಾ ಆ ಕಂಪೌಂಡ್ಗಳ ಸೋರ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಔಟ್ಸೈಡ್ ದ ಲಿವಿಂಗ್ ಆರ್ಗ್ಯಾನಿಸಮ್. ರಾಕ್ಸ್, ಮಿನರಲ್ಸ್, ಏನ್ ಹೇಳ್ಬೋದು, ಸ್ಯಾಂಡ್, ಸಾಯಿಲ್, ಇವುಗಳಿಂದ ಡಿರೈವ್ ಮಾಡಲ್ಪಟ್ಟ ಅಥವಾ ಹೊರತೆಗೆಯಲ್ಪಟ್ಟ ಕಂಪೌಂಡ್ಸ್ ಗಳನ್ನ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೇವೆ. ಸೊ ಕಂಪೌಂಡ್ಸ್ ಹೂಸ್ ಒರಿಜಿನ್ ಈಸ್ ಫ್ರಮ್ ಮಿನರಲ್, ರಾಕ್, sand, soil. Compounds who are present in living organism. So organic, organism ನಲ್ಲಿರುವಂತಹ ಜೀವಾಂಶಗಳಲ್ಲಿರುವಂತಹ ಕಂಪೌಂಡ್ಸ್. ಸೊ ಕಂಪೌಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಆಕ್ಚುಲಿ ಆರ್ಗ್ಯಾನಿಕ್ ಕಂಪೌಂಡ್. ಬಟ್ ಅವುಗಳ ಸೋರ್ಸ್ ಯಾವಾಗಲೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ನಮಗೆ ತೆಗಿಯಕ್ ಬರಲ್ಲ. ಸೊ ಮೋಸ್ಟ್ ಆಫ್ ದಮ್ ಯು ಕ್ಯಾನ್ ಆರ್ಟಿಫಿಷಿಯಲಿ ಸಿಂಥಸೈಸ್. ಆಯ್ತಾ? ಅವುಗಳಲ್ಲಿ ಮೇನ್ ಆಗಿ ದೇ ಮೇನ್ಲಿ ಕಂಟೈನ್ಸ್ ಕಾರ್ಬನ್ ಅಂಡ್ hydrogen atoms in it. Compounds which actually has carbon and hydrogen group of atom ಏನು ಕರಿತೀವಿ, elements, right? So we can write it as elements. Compounds which has carbon and hydrogen elements in it, we call them as organic compounds. So inorganic compounds and organic compounds, ಎರಡು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಆಯಿತು. ಎಕ್ಸಾಂಪಲ್ ಹೇಳೋದು ಹೇಗೆ, ಜನರಲ್ ಬೇಸಿಸ್ ಮೇಲೆ. ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ಗೆ ಸಾಲ್ಟ್ಗಳು, ಎಲ್ಲ ಟೈಪ್ ಆಫ್ ಸಾಲ್ಟ್. ಒಂದು ಸಾಲ್ಟ್ ನೀವು ಆಲ್ರೆಡಿ
ಯೂಸ್ ಮಾಡ್ತಿರ್ತೀರಾ ನಿಮ್ಮ ಡೇ ಟು ಡೇಸ್ ಲೈಫ್ನಲ್ಲಿ. ದಟ್ ಇಸ್ NaCl. ಸೊ ದಟ್ ಇಸ್ ಒನ್ ಆಫ್ ದಿ ಇನ್ಆರ್ಗ್ಯಾನಿಕ್ ಕಂಪೌಂಡ್. ಓಕೆನಾ? ಅಮೋನಿಯಾ, ಆಕ್ಸಿಜನ್, ಗ್ಯಾಸಸ್ ಲೈಕ್ ಅಮೋನಿಯಾ, ನೈಟ್ರೋಜನ್, ಇದೆಲ್ಲವುಗಳು ಕೂಡ ಏನು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳೇ ಆಗಿರುತ್ತೆ. ಆರ್ಗ್ಯಾನಿಕ್ ಕಂಪೌಂಡ್ಸ್ಗೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಯಿಲ್, ಫ್ಯಾಟ್, ಮತ್ತೆ ನೀವು ಮುಖಕ್ಕೆ ಹಚ್ಚುವಂತಹ ಕ್ರೀಮ್ಸ್ಗಳು, ಅವುಗಳಲ್ಲಿ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ಗಳು ಇರುತ್ತೆ, ಬಟ್ ಮೇಜರ್ ಆಗಿ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಾಗಿರುತ್ತೆ ಅವುಗಳು. ಜೊತೆಗೆ ಶುಗರ್ C6H12O6 ಗ್ಲುಕೋಸ್, ಆಮೇಲೆ ನಾರ್ಮಲ್ ಟೇಬಲ್ ಶುಗರ್ C12H22O11. ನನಗೆ ಗೊತ್ತಿದೆ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫಾರ್ಮುಲಾಸ್ ಎಲ್ಲ ಇರಲ್ಲ ಜಾಸ್ತಿ, ಅವರು ಯಾವಾಗಲೂ ದ ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ನಲ್ಲಿ ಸ್ವಲ್ಪ ವರ್ಡ್ಸ್ಗಳೇ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ ಹೇಳಿ, ಹಾಗಾಗಿ ವರ್ಡ್ಸ್ನಲ್ಲೇ ಬರ್ಕೊಳ್ಳಿ. ಈ C6H12O6 ಅಂದ್ರೆ ಗ್ಲೂಕೋಸ್ ಆಗಿರುತ್ತೆ, ಇದು ಶುಗರ್ ಅಥವಾ ಟೇಬಲ್ ಶುಗರ್ ಆಗಿರುತ್ತೆ. NH3 ಅಂತ ಹೇಳುವಂಥದ್ದು ಅಮೋನಿಯಾ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ತರ 2 ಫಾರ್ಮ್ಸ್ ನಲ್ಲಿ ಕ್ಲಾಸಿಫೈ ಮಾಡಿರ್ತಾರೆ, ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಮತ್ತೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ. ಸೊ ಇಷ್ಟು ಗೊತ್ತಾದ ನಂತರ ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪೌಂಡ್ಸ್ ಡೆಫಿನಿಷನ್. ಅಂದ್ರೆ ಇಲ್ಲಿ ನಾನು ಯಾಕೆ ಎಂಟಿ ಸ್ಪೇಸ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಕೆಲವರಿಗೆ ಇನ್ಆರ್ಗ್ಯಾನಿಕ್ ಮತ್ತೆ ಆರ್ಗ್ಯಾನಿಕ್ ಡೆಫಿನಿಷನ್ಸ್ ಬೇಕು ಮೇಡಮ್ ಅಂತ ಹೇಳಿ ಕೇಳ್ತೀರಾ, ಅಥವಾ ನೀವು ಬರಿಬೇಕು ಅಂತ ಇದ್ರೆ ಇದನ್ನ ಬರಿಬಹುದು. ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ which are obtained from rock, soil, sand, different minerals, and mainly these compounds do not contain carbon and hydrogen. Carbon and hydrogen together in it. ಜೊತೆ ಜೊತೆಯಾಗಿ ಇರಲ್ಲ. ಈಗ ಕಾರ್ಬನ್ ಇರಲ್ಲ ಅಂತ ಹೇಳಿದ ತಕ್ಷಣ ಇಫ್ ಐ ರೈಟ್ CaCO3 ವಿಚ್ ಇಸ್ ದ ಫಾರ್ಮುಲಾ ಆಫ್ ಮಾರ್ಬಲ್, ಎಗ್ ಶೆಲ್, ಆಯ್ತಾ, ಅದರಲ್ಲಿ ಕಾರ್ಬನ್ ಬಂತಲ್ವಾ, ರೈಟ್? ಸೊ ಕಾರ್ಬನ್ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ಸರ್ಟನ್ ಮಿನರಲ್ಸ್ ಕಾಲ್ಡ್ ಅಸ್ ಕಾರ್ಬೋನೇಟ್ ಮಿನರಲ್ಸ್ ಹ್ಯಾಸ್ ಕಾರ್ಬನ್ ಇನ್ ಇಟ್. ಬಟ್ ವಾಟ್ ಯು ಡೋಂಟ್ ಸಿ, ಕಾರ್ಬನ್ ಅಂಡ್ ಹೈಡ್ರೋಜನ್ ಕಾಂಬೋ ಏನಿದೆ ಅದು ನಿಮಗೆ ಸಿಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಡೆಫಿನೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. So organic compounds the definitions ಯಾವ ತರ ಬರಿಬಹುದು? Let's check. Those compounds which are made up of mainly carbon and hydrogen. Those compounds which are made up of carbon and hydrogen are actually called as what? Organic compounds. And these are present in living organism. ಇಲ್ಲೊಂದು ವರ್ಡ್ ಆಡ್ ಮಾಡಬಹುದು, those compounds which are made up of mainly carbon and hydrogen and their derivatives. ಕಾರ್ಬನ್ ಅಥವಾ ಹೈಡ್ರೋಜನ್ ಇಂದ ಡಿರೈವ್ ಮಾಡಲ್ಪಟ್ಟಂತಹ ಕಂಪೌಂಡ್ಸ್ ಗಳಿಗೂ ಕೂಡ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೇವೆ. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸಿಗೆ ಅಸೆಟಿಕ್ ಆಸಿಡ್, ನಮ್ಮ ವಿನೇಗರ್ನಲ್ಲಿ ಅಸೆಟಿಕ್ ಆಸಿಡ್ ಇದೆಯಲ್ವಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮೆಥನೋಯಿಕ್ ಆಸಿಡ್, ಆಂಟ್ಗಳಲ್ಲಿ ಇರುವಂತಹ ಒಂದು ಆಸಿಡ್, ಇದನ್ನ ಫಾರ್ಮಿಕ್ ಆಸಿಡ್ ಅಂತ ಕೂಡ ಕರೀತಾರೆ.
ಆರ್ಗ್ಯಾನಿಕ್ ಕಂಪೌಂಡಿಗೆ ಇದು ಕೂಡ ಒಂದು ಎಕ್ಸಾಂಪಲ್. ಶುಗರ್ is the organic compound, glucose is the organic compound, blood is the organic compound, hemoglobin is the organic compound alva. So different examples ಕೊಡ್ತಾ ಹೋಗ್ಬೋದು ನೀವು ಇಲ್ಲಿ. ಆಯಿಲ್, ಡಿಫರೆಂಟ್ ಆಯಿಲ್, ಫ್ಯಾಟ್, ವೆಜಿಟೇಬಲ್ಸ್ ನಲ್ಲಿರುವಂತಹ ಹಲವಾರು ಕಂಪೌಂಡ್ಸ್ಗಳು. ಸೊ ಆಲ್ ದೋಸ್ ಆರ್ ದ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ನಿಮಗೆ ಗೊತ್ತಾಯ್ತು ಇವಾಗ ಮೇಜರ್ ಆಗಿ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಹೊರಗಡೆ ಇರುವಂತಹದ್ದು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ ಕಾಣಲ್ಪಡುವಂತಹ ಕೆಲವೊಂದು ಕಂಪೌಂಡ್ಸ್ಗಳು. ಸೊ ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಾನೆ ಹೇಳಲಿಕ್ಕೆ ಬರಲ್ಲ. ಪ್ಲಾಂಟ್ಸ್ ಮತ್ತೆ ಆನಿಮಲ್ಸ್ ನಲ್ಲಿ ಬಹುತೇಕವಾಗಿ ಕಂಡು ಬರುವಂತಹ ಹಲವಾರು ಕಂಪೌಂಡ್ಸ್ ಗಳನ್ನ ನಾವು ಲ್ಯಾಬೊರೇಟರಿಯಲ್ಲಿ ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಸೊ ಆನಿಮಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಪ್ಲಾಂಟ್ ಸೋರ್ಸಸ್ ಇಂದ ಜಾಸ್ತಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಹೌದಾ? ನೆಕ್ಸ್ಟ್ ಬಂದು ಕಂಪೌಂಡ್ಸ್ ಗಳು ಹೇಗೆ ಫಾರ್ಮ್ ಆಗುತ್ತೆ. ಕಂಪೌಂಡ್ಸ್ ಗಳು ಸೇಮ್ ಆಟಮ್ಸ್ ಗಳು ಕಂಬೈನ್ಡ್ ಆಗಿ ಫಾರ್ಮ್ ಆಗುತ್ತೆ. ಅಂತಹ ಕಂಪೌಂಡ್ ಇದು ಸಿಂಪ್ಲೆಸ್ಟ್ ಫಾರ್ಮ್ ಅನ್ನ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರೀತಾರೆ. ಸೊ ದೊಡ್ಡ ಕಂಪೌಂಡ್ ಅಂದ್ರೆ ಏನು? ಜಾಸ್ತಿ ಮಾಲಿಕ್ಯೂಲ್ಸ್ ಗಳು ಕಂಪೌಂಡಿಂಗ್ ಆಗುವಂಥದ್ದು, ಗುಂಪು ಗೂಡುವಂಥದಕ್ಕೆ ನೀವು ಕಂಪೌಂಡ್ಸ್ ಅಂತ ಹೇಳಿ ಕರೆಯುವಂಥದ್ದು ಅಲ್ವಾ. ಅದರಲ್ಲಿ ಸಿಂಪ್ಲೆಸ್ಟ್ ವರ್ಷನ್ ಅನ್ನ ಏನಂತ ಹೇಳಿ ಕರಿಬಹುದು? ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿಬಹುದಾ? ಬಟ್ ಇಲ್ಲಿ ಹೈಡ್ರೋಜನ್, ಆಕ್ಸಿಜನ್ ಇರೋ ಕಾರಣಕ್ಕೋಸ್ಕರ ಈ ಒಂದು ಮಾಲಿಕ್ಯೂಲ್ ಅನ್ನ ನಾನು ಹಿಟಿರೋ ಅಟಾಮಿಕ್ ಅಂತ ಹೇಳಿ ಕರಿತೀನಿ. ಹಿಟಿರೋ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಟಮ್ಸ್ ಇಂದ ಮಾಡಲ್ಪಟ್ಟಂತಹ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಗೆ ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಗಳು ಅಂತ ಹೇಳಿ ಕರಿತೀನಿ. ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಇವಾಗ ಹೈಡ್ರೋಜನ್ ಒಂದು ಗ್ರೂಪ್ ಇರುತ್ತೆ. ಓಕೆ, ಸೊ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಒಂದು ಕಂಪೌಂಡ್ ಇರುತ್ತೆ. ಅದರಲ್ಲಿ ಒಂದು H2 ತಗೊಂಡ್ರೆ H2 ಇಸ್ ಅ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಕರೆಕ್ಟ್? ಸೊ ಗಿವ್ ಮಿ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ಬೋತ್. ಹೋಮೋ ಅಟಾಮಿಕ್ ಗೆ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, S8, ಫಾಸ್ಫರಸ್, ಇವುಗಳೆಲ್ಲವುಗಳು ಕೂಡ ಸೇಮ್ ಆಟಮ್ಸ್ ಇಂದ ಮಾಡಲ್ಪಟ್ಟದ್ದು. ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಸಲ್ಫ್ಯೂರಿಕ್ ಆಸಿಡ್, ಏನಿದು? ಸಲ್ಫ್ಯೂರಿಕ್ ಆಸಿಡ್. ಗ್ಲೂಕೋಸ್ ಎಕ್ಸಾಂಪಲ್ಸ್ ಕೊಡ್ಬೋದಾ? ಗ್ಲೂಕೋಸ್ ಫಾರ್ಮುಲಾ ಏನು? C6H12O6. ಸೊ ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಅ ವರ್ಡ್. ಬಟ್ ಎನಿವೇ ನೀವು ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ನಲ್ಲಿ ಅಯಾನ್ಸ್ ಗಳ ಬಗ್ಗೆ, ಆಟಮ್ಸ್ ಗಳ ಬಗ್ಗೆ, ಸಿಂಬಲ್ಸ್ ಬಗ್ಗೆ ಕಲಿತ ನಂತರ ಈ ಫಾರ್ಮುಲಾಸ್ ನ ನೆನ್ಪಿಟ್ಕೊಳ್ಬೇಕಾಗಿರುವಂತಹದ್ದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪೌಂಡ್. ಒಂದು ಕಂಪೌಂಡ್ ಅನ್ನ ಅಥವಾ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ಕಂಪೌಂಡ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೆಲವೊಂದಷ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅದು ಫಾಲೋ ಮಾಡಿದ್ರೆ ಮಾತ್ರ ಅದನ್ನ ಕಂಪೌಂಡ್ ಅಂತ ಹೇಳಲಿಕ್ಕಾಗೋದು. ಫಾರ್ ಎಕ್ಸಾಂಪಲ್, ಈಗ ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಇದೆ, ಆಯ್ತಾ? ಏರ್ ಅನ್ನ ನಾನು ಕಂಪೌಂಡ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಲ್ಲ ಅಂತ ಹೇಳೋದಕ್ಕೆ ನಾನು ಇವಾಗ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ಅದೇ ವಾಟರ್ ಅನ್ನ ನಾನು ಕಂಪೌಂಡ್ ಅಂತ ಹೇಳ್ಬೋದು. ಯಾಕೆ? ಸೊ ಒಂದಿಷ್ಟು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಮೇಲೆ ಜಡ್ಜ್ ಮಾಡಿದ ನಾನು ಏನ್ ಮಾಡ್ಬೋದು? ಕನ್ಕ್ಲೂಷನ್ ಬರ್ಬೋದು. ಅ ಪ್ಯೂರ್ ಕಂಪೌಂಡ್ ಇಸ್ ಕಂಪೋಸ್ಡ್ ಆಫ್ ದ ಸೇಮ್ ಎಲಿಮೆಂಟ್ ಕಂಬೈನ್ಡ್ ಇನ್ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಒಂದು ಪ್ಯೂರ್ ಕಂಪೌಂಡ್ ಯಾವಾಗಲೂ ಕೂಡ ಸೇಮ್ ಎಲಿಮೆಂಟ್ಸ್ ಅನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಟ್ಯಾಪ್ ವಾಟರ್, ಸೀ ವಾಟರ್, ಇದನ್ನ ಪ್ಯೂರಿಫೈ ಮಾಡ್ತಾರೆ, ಪ್ಯೂರಿಫೈಡ್ ಸೀ ವಾಟರ್, ರಿವರ್ ವಾಟರ್. ನಾನು 3 ಸೋರ್ಸ್ ಇಂದ ರಿವರ್ ತಗೋತೀನಿ. ಇನ್ನೊಂದು ಲ್ಯಾಬೊರೇಟರಿ ವಾಟರ್, ಲ್ಯಾಬ್ ಅಲ್ಲಿ ಫಾರ್ಮ್ ಮಾಡಿರುವಂತಹ ವಾಟರ್, ಆಯ್ತಾ? ಇಷ್ಟು ಟೈಪ್ಸ್ ಆಫ್ ವಾಟರ್ ನಲ್ಲಿ ಫಾರ್ಮುಲಾ ಏನಾಗ್ಬೇಕು ಮಕ್ಕಳೇ? H2O, ಇಲ್ಲೂ ಕೂಡ H2O, ಇಲ್ಲೂ H2O, and here also H2O. ಎಲ್ಲ ಕಡೆ ಫಾರ್ಮುಲಾಸ್ ಸೇಮ್, irrespective of the source of origin, wherever the sources are, whatever the sources are, molecules of water will have 2 hydrogen, 1 oxygen. ಅದು ಲ್ಯಾಬ್ ಆದ್ರೂ ಆಗಿರ್ಬೋದು, ಟ್ಯಾಪ್ ವಾಟರ್ ಆಗಿರ್ಬೋದು, ಸೀ ವಾಟರ್ ಆಗಿರ್ಬೋದು, ರಿವರ್ ವಾಟರ್ ಆಗಿರ್ಬೋದು, ಎಲ್ಲ ಕಡೆ ಅದು ಪ್ಯೂರ್ ಕಂಪೌಂಡ್ ಅಂತ ಹೇಳ್ಬೇಕಾದ್ರೆ ಸೊ ಏನಾಗಿರ್ಬೇಕು? ಇಟ್ ಇಸ್ ಕಂಪೋಸ್ಡ್ ಆಫ್ ಸೇಮ್ ಎಲಿಮೆಂಟ್. ಎಲಿಮೆಂಟ್ಸ್ ಗಳು ಚೇಂಜ್ ಆಗಕ್ಕಾಗಲ್ಲ ಡಿಫ್ರೆಂಟ್ ಸೋರ್ಸಸ್ ನಲ್ಲಿ. ಇಟ್ ಮಸ್ಟ್ ಬಿ ಕಂಪೋಸ್ಡ್ ಆಫ್ ಸೇಮ್ ಎಲಿಮೆಂಟ್ ಕಂಬೈನ್ಡ್ ಇನ್ ದ ಫಿಕ್ಸ್ಡ್ ರೇಷಿಯೋ. ರೇಷಿಯೋ ಚೇಂಜ್ ಆಗಲ್ಲ. ಅಂದ್ರೆ ಇಲ್ಲಿ 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ಅಂತ ಹೇಳುವ ರೇಷಿಯೋ ಏನಿದೆ, ಆರ್ 2 ಹೈಡ್ರೋಜನ್ಗೆ 16 ಟೈಮ್ಸ್
ಹೆವಿಯರ್ ಆಕ್ಸಿಜನ್ ಏನ್ ಕಂಬೈನ್ ಆಗುತ್ತೆ ಬೈ ಮಾಸ್, ಆ ರೇಷಿಯೋ ಚೇಂಜ್ ಆಗಲ್ಲ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಸೋರ್ಸ್ ಆಫ್ ಒರಿಜಿನ್, ಕಾಂಪೋಸಿಷನ್ ವಿಲ್ ಬಿ ಆಲ್ವೇಸ್ ರಿಮೈನಿಂಗ್ ಸೇಮ್ ಅಂಡ್ ಆಲ್ವೇಸ್ ಕಂಬೈನ್ ಇನ್ ಅ ಫಿಕ್ಸ್ಡ್ ರೇಷಿಯೋ. ಸೇಮ್ ಥಿಂಗ್ ಅಗೇನ್, ಅವರು ಆ ಒಂದು ಕಾಂಪೋಸಿಷನ್ ಅಲ್ಲಿ ಯಾವುದೇ ತರಹದ ಒಂದು ಕಾಂಪ್ರಮೈಸಿಂಗ್ ಇಲ್ಲ. ಅದರದ್ದು ಫಾರ್ಮುಲಾ ರೇಷಿಯೋ ಬೈ ಮಾಸ್ ಮತ್ತೆ ಬೇಸಿಕಲಿ ಫಾರ್ಮುಲಾ ಶುಡ್ ಬಿ ಸೇಮ್ ಥ್ರೂ ಔಟ್ ದ ಸ್ಯಾಂಪಲ್. ಒಂದು ಸ್ಯಾಂಪಲ್ ತಗೊಂಡಿದೀವಿ ಅಂತ ಹೇಳಿದ್ರೆ, ಒಂದು ಬೀಕರ್ ಫುಲ್ ಆಫ್ ವಾಟರ್ ತಗೊಂಡಿದೀವಿ ಅಂತ ಹೇಳಿದ್ರೆ, ಎಂಟೈರ್ ಬೀಕರ್ ಅಲ್ಲೂ ಕೂಡ ಇಟ್ ಶುಡ್ ಬಿ H2O. ಸೊ ಯು ಕ್ಯಾನ್ ಅನಲೈಸ್ ದಿಸ್ ಯೂಸಿಂಗ್ ಪವರ್ಫುಲ್ ಮೈಕ್ರೋಸ್ಕೋಪ್ಸ್. ಆಯ್ತಾ? ನೆಕ್ಸ್ಟ್ ಬಂದು a chemical compound is formed as a result of chemical reaction between the element. ಸುಮ್ಮನೆ ಮಿಕ್ಸ್ ಮಾಡಿದ ತಕ್ಷಣ ಅವುಗಳು ಕೆಮಿಕಲಿ ಕಂಬೈನ್ಡ್ ಆಗಲ್ಲ. There should be certain chemical reaction. For example, how carbon dioxide is formed? Not just by intermixing carbon and oxygen. That is not possible because our air has carbon. The atmosphere has oxygen. Will these two react to form carbon dioxide? No. Will smoke comes out of your hair? Possible alla. So there should be a chemical reaction of carbon plus oxygen forming carbon dioxide. ಈ ರಿಯಾಕ್ಷನ್ ಶುಡ್ ಹ್ಯಾಪನ್, ಅದಾಗಲೇಬೇಕು. ಅದರ ಜೊತೆಗೆ ಯು ಆಲ್ವೇಸ್ ಹ್ಯಾವ್ ದಿಸ್ ಆಸ್ ವೆಲ್. ಯಾವುದದು? ಸಲ್ಫರ್ ಪ್ಲಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್, ಸಲ್ಫರ್ ಡೈಆಕ್ಸೈಡ್. ಇಲ್ಲಿ ಏನು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರಿಯಾಕ್ಷನ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರ್ ಅಂತ ಹೇಳಿದ್ರೆ ರಿಯಾಕ್ಷನ್ ಕಂಡೀಷನ್. ಯಾವ ರಿಯಾಕ್ಷನ್ ಕಂಡೀಷನ್ಸ್ ನಲ್ಲಿ ಇದೆರಡು ಕಂಬೈನ್ ಆಗುತ್ತೆ? ಇಲ್ಲೂ ಕೂಡ ಅಷ್ಟೇ, ಯಾವ ಎರಡು ರಿಯಾಕ್ಷನ್ ಕಂಡೀಷನ್ಸ್ ನಲ್ಲಿ ಇದೆರಡು ಕಂಬೈನ್ಡ್ ಆಗಬಹುದು. ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಸುಮ್ಮನೆ ಅದು ಕಂಬೈನ್ಡ್ ಆಗಲ್ಲ. ಯು ಹ್ಯಾವ್ ಟು ಇದರ್ ಇನ್ಕ್ರೀಸ್ ದ ಟೆಂಪರೇಚರ್ ಆರ್ ಪ್ರೆಷರ್. ಹಾಗಾದ್ರೆ ಮಾತ್ರ ಇದೆರಡು ಕಂಬೈನ್ಡ್ ಆಗಿ ನಿಮಗೆ ಏನಾಗುತ್ತೆ, ಒಂದು ಕಂಪೌಂಡ್ ಸಿಗುವಂಥದ್ದು. ಬಟ್ ಯು ಅಂಡರ್ಸ್ಟುಡ್ ದಟ್ ಕಂಪೌಂಡ್ ಫಾರ್ಮ್ ಆಗಬೇಕಾದ್ರೆ ದೇರ್ ಶುಡ್ ಬಿ ಅ ಕೆಮಿಕಲ್ ರಿಯಾಕ್ಷನ್. ಕ್ಲಿಯರಾ? Next, properties of a compound. For example, H2 plus O2 giving H2O ಅಂತ ಹೇಳುವ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ, C plus O2 giving CO2 ಅಂತ ಹೇಳುವ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ, ಪ್ರಾಪರ್ಟೀಸ್ ಆಫ್ ದ ಕಂಪೌಂಡ್ ವಾಟರ್, ಪ್ರಾಪರ್ಟೀಸ್ ಆಫ್ ಕಂಪೌಂಡ್ ಕಾರ್ಬನ್ ಡೈಆಕ್ಸೈಡ್ ಶುಡ್ ಬಿ ಎಂಟೈರ್ಲಿ ಡಿಫರೆಂಟ್ ಕಂಪೇರ್ ಟು ದ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್. ಹೈಡ್ರೋಜನ್ ಆಕ್ಸಿಜನ್ ಪ್ರಾಪರ್ಟೀಸ್ ಡಿಫರೆಂಟ್ ಆಗಿರಬೇಕು ಕಂಪೇರ್ ಟು ವಾಟರ್. ಹೇಗೆ? Hydrogen is flammable. Oxygen is a supporter of combustion. Water is a fire extinguisher. ಅದೇ ತರ carbon is a solid substance which is actually not very reactive. Oxygen is a gas. ಆಯ್ತಾ? And oxygen is a supporter of combustion. Carbon also can burn. Carbon acts as a fuel. But carbon dioxide is what? Extinguisher. ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ನಾವು ಆಕ್ಟ್ ಮಾಡ್ತೀವಿ. ಸೊ ರಿಮೆಂಬರ್, ಕಂಪೌಂಡ್ ಅಂತ ಹೇಳಿದಾಗ ಕಂಪೌಂಡ್ ನಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆನ್ಸ್ ಏನಿರುತ್ತೆ ಅಂದ್ರೆ, ಮೊದಲಿಗೆ ಕಂಬೈನ್ ಆಗೋ ಮೊದಲಿಗೆ ಆ ಕಾನ್ಸ್ಟಿಟ್ಯೂಯೆನ್ಸ್ ಏನಿರುತ್ತೆ ಅವುಗಳ ಪ್ರಾಪರ್ಟೀಸ್ಗಳು ಎಂಟೈರ್ಲಿ ಡಿಫ್ರೆಂಟ್ ಆಗಿರಬೇಕು. ಏರ್ ನೋಡಿ ಮಕ್ಕಳೇ, ಏರ್ ಇಸ್ ಅ ಮಿಕ್ಸ್ಚರ್ ಆಫ್ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಬಟ್ ಏರ್ ವಿಲ್ ಶೋ, ಯಾವಾಗ ಏರ್ನ ಪಾಸ್ ಮಾಡ್ತೀರಾ, ಏರ್ ವಿಲ್ ಶೋ ದ ಪ್ರಾಪರ್ಟಿ ಆಫ್ ಆಲ್ ದೀಸ್. ಇಲ್ಲಿ ಐಡೆಂಟಿಟಿ ಲೂಸ್ ಆಗ್ತಿಲ್ಲ, ಬಟ್ ಇಲ್ಲಿ ಕಂಪೌಂಡ್ ಫಾರ್ಮ್ ಆಗ್ಬೇಕಾದ್ರೆ ಎಲಿಮೆಂಟ್ಸ್ ಗಳದ್ದು ಐಡೆಂಟಿಟಿ ಏನಾಗ್ತಾ ಇದೆ, ಲೂಸ್ ಆಗ್ತಾ ಇದೆ. ದಟ್ ಇಸ್ ಅ ಮೇಜರ್ ಪ್ರಾಪರ್ಟಿ ಆರ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಕೆಮಿಕಲ್ ಕಂಪೌಂಡ್ ಕೆನಾಟ್ ಬಿ ಸೆಪರೇಟೆಡ್ ಮೆಕ್ಯಾನಿಕಲಿ. ಫಿಸಿಕಲಿ ಅಂತ ಹೇಳಿ ಬೇಕಾದ್ರೆ ಬರ್ಕೊಳ್ಳಿ. ಈಗ H2O ಇದ್ರೆ ಇಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಫಿಸಿಕಲ್ ಪ್ರಾಸೆಸ್ ಸಚ್ ಆಸ್ ಫಿಲ್ಟ್ರೇಷನ್, ಲಿಕ್ವಿಫ್ಯಾಕ್ಷನ್ ಇಂದ ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಸಿಕ್ಸ್, ಫಾರ್ಮೇಶನ್ ಆರ್ ಡಿಕಂಪೋಸಿಷನ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಎನರ್ಜಿ. ಸಮಟೈಮ್ಸ್ ಎನರ್ಜಿ ಹೊರಗಡೆ ಬರ್ಬೋದು. ಆ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಂಡು ಆ ರಿಯಾಕ್ಷನ್ ಆಗುತ್ತೆ. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಎಂಡೋ. ಎಂಡೋ ಅಂತ ಹೇಳಿದ್ರೆ ಇನ್ಸೈಡ್. ಥರ್ಮಿಕ್ ಅಂತ ಹೇಳಿದ್ರೆ heat. Certain compound formation involves chemical reaction in which heat energy is absorbed from outside to the chemical reaction system inside. So inside energy absorb ಆಗ್ತಿದೆ ಆ ಎಲಿಮೆಂಟ್ಗಳು ರಿಯಾಕ್ಟ್ ಆಗ್ಬೇಕಾರೆ ಅಂತ ಹೇಳಿದ್ರೆ such processes are called as endothermic reaction. And exo ಅಂತ ಹೇಳಿದ್ರೆ out,
thermic, again heat. Certain chemical compounds will be formed by releasing the heat outside. So you understood that heat energy is involved here. Not only heat energy, energy in the form of sunlight also, energy in the form of electricity also. Certain chemical compound, breaking or making of chemical compound involves energy, either in the form of heat, inside or outside, or in the form of sunlight, or in the form of electricity. So idu tumba simple agiruvantaha ondu property. Let's understand the difference between simple group of elements and the molecules. Compounds. So as you know, second point first I'll start with. Elements anta helidre, element is made up of only one type of atom. Element is made up of only one type of atoms. So when I say oxygen element, it is made up of only oxygen atoms. It's a group of atom you call as element. Now, a compound may be made up of same or different atoms. Oxygen molecule, carbon dioxide molecule. So, ಈ oxygen molecules combined chemically. ಇಲ್ಲಿ O2 ಏನಿದೆ, it is not just a group of oxygen. O2, between two oxygen, there is a chemical bond exists. So, compound either made up of same type of atom in a fixed ratio or different atoms such as carbon dioxide, that is also in a fixed ratio. There should be a chemical bond. In a group of atoms, right? There is no chemical bond. They just exist in a group. That's it. So you understood that major difference? Now, the first point. Element represents only one type of atoms. Okay? But compound represents only one type of molecules. So what do you mean by compound? It is the aggregation of huge molecules. What do you mean by element? It is the group of huge atoms. So element represents only one type of atom. Compound represents only one type of molecule. So chlorine molecules, group of many chlorine molecules you call as compound. Group of many chlorine atoms which has no atoms which do not have any type of chemical bonds between them, you call them as element. Got it? Next, element cannot be broken into anything simpler than it by either physical or chemical method. Element anta helidrenu, group of atom. You cannot break an atom just by ordinary chemical reactions. By providing heat energy or light energy or electricity energy, you just cannot break an atom. For that extraordinary chemical reactions, yavudu nuclear chemical reactions you have to perform. So it is not possible to divide element either by physical process or by chemical methods. But compound anna you can split into two. Say that H2O, water, I can split into constituent H2 ಮತ್ತೆ O2 ಅಂತ ಹೇಳಿ separate constituent ಆಗಿ split ಮಾಡಬಹುದು just by providing electrical energy. Just by providing electrical energy, I can split water into H2 and O2. Clear? So then comes last point. So third point is clear. Fourth point, elements have certain characteristics. Okay? Characteristic properties of their own. But in compound, the characteristics of compound will be entirely different compared to the elements. So in compound, elements lose their identity. But in elements, atoms will have, or elements will retain their identity. When they are just elements, they'll have their own property. But when these elements forms compound, they lose their property. In compound, elements lose their property. When elements are alone, they retain their property. Clear aita? So next point is, water anna hege compound anta heltira? Because in water, hydrogen and oxygen combined in fixed ratio. Combined in fixed ratio by mass. That is 1:1.
8. Correct? This is major point. H2O properties are different compared to H2 and O2, right? H2O is formed with heat energy involvement. ಅಲ್ಲಿ ಏನಿರಬೇಕು, heat energy involvement ಇರಬೇಕು. heat energy inside or outside ಇರಬೇಕು ಅಲ್ಲಿ. ಕರೆಕ್ಟಾ? ಸೊ ದೀಸ್ 3 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತೆ ಸಿಂಪಲ್ ಆಗಿ in H2O, H2O2 can not be separated, can be separated by chemical method but cannot be separated by which method? Physical method. That is also one of the important property. H2 and O2 cannot be separated by physical method. Physical method use ಮಾಡಿ separate ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, X ಮತ್ತೆ Y ಅಂತ ಹೇಳುವಂತಹ ಎರಡು ಸಬ್ಸ್ಟೆನ್ಸ್ Z ಅನ್ನ ಕೊಡುತ್ತೆ. ಅಂತಹ ಟೈಮ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಹೊರಗಡೆ ಬರುತ್ತೆ. ಪ್ರಾಪರ್ಟಿ ಆಫ್ Z ಎಕ್ಸಿಗೂ ವೈಗೂ ಕೂಡ ವೈಗಿಂತ ಕೂಡ ವಿಭಿನ್ನವಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ. ಸೊ ಎಕ್ಸ್ ಕಂಬೈನ್ಸ್ ವಿತ್ ವೈ giving Z, where Z property is entirely different from X and Y. ಹಾಗಾದ್ರೆ how do you assess Z? What is the nature of Z? Is it element or is it just a pure substance or is it in specific compound? So your answer should be compound, because only during the compound heat energy is, large amount of heat energy is involved in it, and at the same time compounds properties are entirely different from their independent constituents. Next, you have a group of material P. A question odi onsala. Okay, ಅವ್ರು ಏನ್ ಹೇಳ್ತಾರೆ, P ಅಂತ ಹೇಳುವಂತಹ ಒಂದು ಗ್ರೂಪ್ ಆಫ್ ಸಬ್ಸ್ಟೆನ್ಸಸ್ ಇದೆ. ಅದನ್ನ QRS ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. Q ಅಲ್ಲಿರುವಂತಹ ಸಬ್ಸ್ಟೆನ್ಸ್ಗಳು ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುತ್ತೆ, ಮತ್ತೆ ಗ್ಯಾಸ್ ಸ್ಟೇಟ್ ನಲ್ಲಿ ಇರುತ್ತೆ. ಮೂರೂ ಅದರಲ್ಲೂ ಇರುತ್ತೆ. ಅಂಡ್ ದೇ ಆರ್ ಪುವರ್ ಕಂಡಕ್ಟರ್ಸ್. ನೀವು ಆ ಕ್ವೆಶನ್ ಕರೆಕ್ಟ್ ಆಗಿ ಓದಿದ್ರೆ ಈ ಸ್ಟೇಟ್ಮೆಂಟ್ಸ್ ಗಳೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಆರ್ ಅಲ್ಲಿರುವಂತಹ ಕೆಲವೊಂದು ಮೆಟೀರಿಯಲ್ಗಳು ಸಾಲಿಡ್ ಸ್ಟೇಟ್ ನಲ್ಲಿ ಇರುತ್ತೆ, ಅಂಡ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಸ್ ಅಂತ ಹೇಳೋ ಗುಂಪಲ್ಲಿ ಬರುವ ಮೆಟೀರಿಯಲ್ಸ್ಗಳು ವಿಲ್ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯೂ ಅಂಡ್ ಆರ್. ಕ್ಯೂ ಅಂಡ್ ಆರ್ ಇವುಗಳು ಎಸ್ ಅಲ್ಲಿ ಬರೋದಕ್ಕೆ ಕ್ಯೂ ಮತ್ತೆ ಆರ್ ಅಲ್ಲಿರುವಂತಹ ಎರಡರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮಿಕ್ಸ್ಡ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಇಸ್ ಪಿ? ಫಸ್ಟ್ ಆಫ್ ಆಲ್, ಯಾರನ್ನ ನೀವು ಪಿ ಅಂತ ಹೇಳಿ ಕರಿತೀರಾ? ಅದಕ್ಕೂ ಮುಂಚೆ ಇಲ್ಲಿ ಯಾರನ್ನ ಪುವರ್ ಕಂಡಕ್ಟರ್ಸ್ ಅಂತ ಹೇಳ್ತೀರಾ, ಯಾರನ್ನ ಗುಡ್ ಕಂಡಕ್ಟರ್ಸ್ ಅಂತ ಹೇಳ್ತೀರಾ? ಯಾವುದಕ್ಕೆ ಎರಡು ಪ್ರಾಪರ್ಟೀಸ್ಗಳಿರುತ್ತೆ. ಸೊ ಆಬ್ವಿಯಸ್ಲಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಸ್ ಅಂತ ಹೇಳುವಂಥದ್ದು ಮೆಟಲಾಯ್ಡ್. ಆಯ್ತಾ? ಹಾಗಾದ್ರೆ ಆರ್ ಏನಾಗಿರ್ಬೇಕು? ಮೆಟಲ್ಸ್ ಆಗಿರ್ಬೇಕು. ಹಾಗಾದ್ರೆ ಕ್ಯೂ ಏನಾಗಿರ್ಬೇಕು? ನಾನ್ ಮೆಟಲ್ ಆಗಿರ್ಬೇಕು. ಯಾವುದನ್ನ ಈ ತರ ನೀವು ಕ್ಲಾಸಿಫೈ ಮಾಡ್ತೀರಾ? ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ ಅಂತ ಹೇಳಿ. ಇಟ್ ಇಸ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅನ್ನ ನೀವು ಕ್ಲಾಸಿಫೈ ಮಾಡ್ತೀರಾ. ಸೊ ಕಮಿಂಗ್ ಬ್ಯಾಕ್ ಟು ದ ಕ್ವೆಶನ್, ಟು ವಿಚ್ ಕ್ಲಾಸ್ ಆಫ್ ದ ಸಬ್ಸ್ಟೆನ್ಸಸ್ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ ಪಿ ಬಿಲಾಂಗ್ ಟು? ಎಲಿಮೆಂಟ್. ನೇಮ್ ದ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಕ್ಯೂ ಗಿವ್. Give two example. Q ಅಂತ ಹೇಳುವಂಥದ್ದು is a non-metal. Best example, oxygen and hydrogen. Name the type of substance R. R is a metal, right? So sodium metal, potassium metal. Name the type of substance S. Metalloid. Metalloid ಗೆ example ಏನು? Boron and silicon. Next,
justify that air is a mixture and not a compound. So how do you justify that air is a mixture? Air has a composition which is not fixed. ಹೇಗೆ ಪ್ರೂವ್ ಮಾಡ್ತೀರಾ? ಹೈಯರ್ ಆಲ್ಟಿಟ್ಯೂಡ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ತಾರೆ. ನೀವು ನೋಡಿರ್ತೀರಲ್ಲ, ಮೌಂಟ್ ಎವರೆಸ್ಟ್ ಎಲ್ಲ ಹತ್ತುವವರು ಅಥವಾ ಡಿಫ್ರೆಂಟ್ ಮೌಂಟೇನ್ಸ್ ನ ಹತ್ತುವವರು. ಯಾಕೆ? ಎಟ್ ಹೈಯರ್ altitude oxygen amount is very less, so air composition is not always same. At high altitude percentage of oxygen decreases. Correct? Second point, major constituent of air can be easily separated by physical methods. About physical methods I will teach you in the future classes. Now understand, ನಿಮಗೆ ಅದು liquefaction ಮಾಡಬಹುದು ಅಥವಾ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಹೇಳುವಂತಹ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಗ್ಯಾಸ್ ಅನ್ನ ಕೂಲ್ ಮಾಡಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಅದನ್ನೇ ನೀವು ಕಂಡೆನ್ಸೇಷನ್ ಅಲ್ಲಿ ಮಾಡುವುದು. ಡಿಸ್ಟಿಲೇಷನ್ ಫ್ಲಾಸ್ಕ್ ನಲ್ಲಿ ಕಂಡೆನ್ಸೇಷನ್ ಮಾಡ್ತಾರೆ, ಡಿಸ್ಟಿಲ್ ಮಾಡಿ ಸಪರೇಟ್ ಮಾಡಿ ನೀವೇನ್ ಮಾಡ್ತೀರಾ, ಗ್ಯಾಸ್ ಅನ್ನ ಬಾಯ್ಲ್ ಮಾಡ್ತಾ ಹೋಗ್ತೀರಾ. ಸೊ ಆ ಡಿಸ್ಟಿಲೇಷನ್ ಪ್ರಾಸೆಸ್ ಅಲ್ಲಿ ಎಕ್ಸ್ಪ್ಲೇನ್ ಲೇಟ್. ಸೊ ಏರ್ ಅಂತ ಹೇಳುವಂಥದ್ದು ಮಿಕ್ಸರ್, ಬಿಕಾಸ್ ಯಾವಾಗ ನೀವು ಕಂಪೌಂಡ್ ಅಂತ ಹೇಳ್ತೀರಾ, ಫಿಸಿಕಲ್ ಮೆಥಡ್ ಇಂದ ಕಂಪೌಂಡ್ ನಲ್ಲಿ ಇರುವಂತಹ ಕಾನ್ಸ್ಟಿಟ್ಯೂಯೆಂಟ್ ಅನ್ನು ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏರ್ ಅಲ್ಲಿ ಸಾಧ್ಯ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಡಿಫ್ರೆಂಟ್ ಗ್ಯಾಸಸ್ ಪ್ರೆಸೆಂಟ್ ಇನ್ ಏರ್ ಡು ನಾಟ್ ಲೂಸ್ ದೇರ್ ಐಡೆಂಟಿಟಿ. ಈಗ ಒಂದು ಕಂಪೌಂಡ್ ಅಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಇದ್ರೆ ಅದು ಐಡೆಂಟಿಟಿ ಲೂಸ್ ಆಗಿ ತಾನೇ ಹೊಸ ಕಂಪೌಂಡ್ ಹೊಸ ಪ್ರಾಪರ್ಟಿ ಕೊಡುವಂಥದ್ದು. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಏರ್ ಅಲ್ಲಿ ಕೆಲವೊಂದು ಕಾನ್ಸ್ಟಿಟ್ಯೂಯೆಂಟ್ ಇದೆ. ಯಾವುದದು? ಆಕ್ಸಿಜನ್ ಇದೆ. ಆಕ್ಸಿಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಷನ್. ಎಲ್ಲೇ ಪಾಸ್ ಮಾಡಿ ಏರನ್ನ ಚೆನ್ನಾಗಿ ಬರ್ನ್ ಆಗುತ್ತೆ, ಬಿಕಾಸ್ ಆಕ್ಸಿಜನ್ ಶೋಸ್ ಇಟ್ಸ್ ಐಡೆಂಟಿಟಿ. ಅದೇ ನೀವು ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡಿ, ಎಸ್ಪೆಷಲಿ ಟು ದ ಲೈಮ್ ವಾಟರ್, ಲೈಮ್ ವಾಟರ್ ನಿಂಬೆ ಹಣ್ಣು ನೀರಲ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಲೈಮ್ ವಾಟರ್ ಅಂತ ಹೇಳಿ ಕರಿತೇವೆ. ಅದೇನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಟ್ರಾನ್ಸ್ಪರೆಂಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕ್ವಿಕ್ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಸೊ ಲೈಮ್ ವಾಟರ್ ಟರ್ನ್ ಮಿಲ್ಕಿ ಬಿಕಾಸ್ ಏರ್ ಹ್ಯಾಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಪ್ರಾಪರ್ಟಿನೇ ಏನ್ ಮಾಡೋದು, ಕಾರ್ಬೋನೇಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಅದು ತೋರಿಸುತ್ತೆ. ಸೊ ಸಿಂಪಲ್, ನಿಮ್ಗೆ ಇದು ಈ ಪಾರ್ಟ್ ಕಾಂಪ್ಲಿಕೇಟ್ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನ ಬೇಕಾದ್ರೆ ಎಕ್ಸಾಂಪಲ್ಸ್ ರಿಮೂವ್ ಮಾಡ್ಕೊಳ್ಳಿ. ಅಟ್ ಲೀಸ್ಟ್ ಆಕ್ಸಿಜನ್ ಪಾರ್ಟ್ ಏನ್ ಬಿಟ್ಕೊಳ್ಳಿ. ಕ್ಲಿಯರಾ? ಸೊ ಆಕ್ಸಿಜನ್ ಏರ್ ಅಲ್ಲಿ ಇದೆ, ಬಟ್ ಏರ್ ಫಾರ್ಮ್ ಆದಾಗ ಆಕ್ಸಿಜನ್ ಅದ್ರದ್ದು ಐಡೆಂಟಿಟಿ ಲೂಸ್ ಮಾಡಲಿಲ್ಲ. ಅದ್ರದ್ದು ಐಡೆಂಟಿಟಿ ಇಂಡಿಪೆಂಡೆಂಟ್ ಸ್ಟೇಟ್ ನಲ್ಲೂ ಅಥವಾ ಗ್ರೂಪ್ ನಲ್ಲೂ ಕೂಡ ಸೇಮ್ ಇದೆ. ಸೊ ಇಟ್ ಇಸ್ ಅ ಮಿಕ್ಸ್ಚರ್, ನಾಟ್ ಅ ಕಂಪೌಂಡ್ ಅಂತ ಹೇಳಿ ಆಯ್ತು. ನೆಕ್ಸ್ಟ್, ನೋ ಎನರ್ಜಿ ಚೇಂಜಸ್ ಆರ್ ನೋ ಕೆಮಿಕಲ್ ರಿಯಾಕ್ಷನ್ಸ್, ನೋ ಹೀಟ್ ಇನ್ವಾಲ್ವ್ಮೆಂಟ್ actually occur when the constituent of air are tried to be mixed. ಅದನ್ನ ಮಿಕ್ಸ್ ಮಾಡಿದಾಗ ಯಾವುದೇ ತರದ ಹೀಟ್ ಎನರ್ಜಿ ಆಗಲಿ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಆಗಲಿ ಅಲ್ಲಿ ಕಾಣಲಿಕ್ಕೆ ಬರಲಿಲ್ಲ. ಸೊ ಆಬ್ವಿಯಸ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಪಾಯಿಂಟ್ಸ್ ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್ ಏರ್ ಇಸ್ ನಾಟ್ a compound or air is not a pure substance, it is just a mixture. Let's do a quick summary. Previous class nalli we learnt about pure substance. Pure substance is classified into heli elements hagu compounds. So illi you learnt about specifically compounds definition. Compounds definition, it is a type of pure substance which is made up of two or more atoms combined chemically in a fixed ratio by mass. Adu definition. Aita? Next, examples and classification. Two type alva, inorganic organic kaltri, homoatomic molecules and heteroatomic molecules gal ಬಗ್ಗೆ ಕಲ್ತ್ರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತ್ರ? ಯಾವ್ದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ವಿಕ್ ಆಗಿ ಬ್ರಷ್ ಅಪ್ ಮಾಡ್ತಾ ಬನ್ನಿ. ಕಂಪೌಂಡ್ಸ್ ಫಾರ್ಮ್ ಆಗ್ಬೇಕಾದ್ರೆ ಯಾವುದು ಫಿಕ್ಸ್ಡ್ ಆಗಿರ್ಬೇಕು? ಎಲಿಮೆಂಟ್ಸ್ ಟು ರೇಷಿಯೋ ಬೈ ಮಾಸ್, ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಇರಲೇಬೇಕು. ಮತ್ತೆ ವಿ ಟಾಕ್ಡ್ ಅಬೌಟ್ ಪ್ರಾಪರ್ಟಿ ಆಫ್ ದ ಕಂಪೌಂಡ್ಸ್ ಆರ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಪ್ರಾಪರ್ಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್. ಅದನ್ನ ಫಿಸಿಕಲ್ ಪ್ರಾಸೆಸ್ ನಲ್ಲಿ ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಫಿಸಿಕಲ್ ಮೆಥಡ್ ಸಪರೇಷನ್ ಇಸ್ ನಾಟ್ ಪಾಸಿಬಲ್.
physical method separation is not possible. Kaldra. Next and kaltri. Heat involvement. Heat involvement iralla anta heli kaltri. And also this one more important point. Nodna yavadu anta heli. Between element mix ಆಗ್ಬೇಕಾದ್ರೆ there will be always a chemical reaction. Chemical reaction ಇಂದನೇ ಕಂಪೌಂಡ್ಗಳು ಕಂಬೈಂಡ್ ಆಗೋದು ಅಂತ ಹೇಳಿ ಕಲ್ತ್ರಿ. ದೆನ್ ಯು ಅನಲೈಸ್ಡ್ ಕೆಲವೊಂದು ಕ್ವೆಶ್ಚನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಏರ್ ಅಂತ ಹೇಳೋದು ಯಾಕೆ ಮಿಕ್ಸ್ಚರ್ ಆಗಿರುತ್ತೆ, ವಾಟರ್ ಅಂತ ಹೇಳೋದು ಯಾಕೆ ಕಂಪೌಂಡ್ ಆಗಿರುತ್ತೆ ಅಂತ ಹೇಳಿ ಕಲ್ತ್ವಿ. ಸೊ ಐ ಹೋಪ್ ದ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್. ಧನ್ಯವಾದಗಳು ಫಾರ್ ಲಿಸ್ನಿಂಗ್ ಮೈ ಕ್ಲಾಸ್. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಕ್ವೈರೀಸನ್ನು ತಿಳಿಸಿ. And I'll meet you in my next class. Till then, bye.